ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಅವರಿಗೆಲ್ಲ ತುಂಬಾ ಥ್ಯಾಂಕ್ಸ್. ಹಾಗೆ ಸಬ್ಸ್ಕ್ರೈಬ್ ಆಗೋದಲ್ಲ ಯಾರೆಲ್ಲ ವೀಡಿಯೋಸ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಫ್ರೆಂಡ್ಸ್. ಇವತ್ತು ನಾನು ಗುರುವಾರದ ರೊಟ್ಟಿನ ಶೇರ್ ಮಾಡ್ತಾಯಿದ್ದೀನಿ. ಗುರುವಾರ ಬೆಳಗ್ಗೆ ಬಂದು ಟಿಫನಿಗೆ ಹಾಗಲಕಾಯಿದು ಪಲ್ಯನ ಮತ್ತು ಚಪಾತಿನ ಮಾಡ್ತಾಯಿದ್ದೆ. ಹಾಗಲಕಾಯಿ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೆ. ಹಾಗಲಕಾಯಿದು ಒಳಗಡೆ ಒಂದು ಸ್ವಲ್ಪ ಬಲ್ತಿದ್ರೆ ಅದರದ್ದು ಬೀಜ ಎಲ್ಲ ತೆಗೆದುಬಿಟ್ಟು ಅದನ್ನೆಲ್ಲ ಸಣ್ಣದಾಗಿ ಕುಯ್ಕೊತಾ ಇದ್ದೀನಿ. ಆಮೇಲೆ ಒಂದು ಸ್ವಲ್ಪ ಟೊಮೊಟೊನ ಜಾಸ್ತಿನ ಹಾಕ್ತಾಯಿದ್ದೀನಿ. ಏನಕ್ಕೆ ಅಂದರೆ ಕೈ ಸ್ವಲ್ಪ ಕಡಿಮೆ ಆಗಲಿ ಅಂತ. ನನ್ನ ಮಗನೂ ಹಾಗಲಕಾಯಿ ಪಲ್ಯ ತಿಂತಾನೆ, ಅದಕ್ಕೋಸ್ಕರ ಸ್ವಲ್ಪ ಹಾಗಲಕಾಯಿದು ಕೈ ಇರುತ್ತಲ್ಲ ಅದು ಕಡಿಮೆ ಆಗಲಿ ಅಂತ ಸ್ವಲ್ಪ ನಾನು ಟೊಮೊಟೊನ ಜಾಸ್ತಿನೇ ಹಾಕ್ತಾಯಿದ್ದೀನಿ. ಹಾಗೆ ಮತ್ತು ಕಡಲೆಬೇಳೆನೂ ಕೂಡ ಹಾಕ್ತಾಯಿದ್ದೀನಿ. ಕಡಲೆಬೇಳೆನೂ ಅಷ್ಟೇ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಹಾಗಲಕಾಯಲ್ಲಿ ಕೈ ಪ್ರಮಾಣ ಇರುತ್ತಲ್ಲ ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಇವಾಗ ಒಗ್ಗರಣೆಗೆ ಅಂತ ಒಂದು ಕುಕ್ಕರ್ನ ಇಟ್ಟಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಕುಕ್ಕರಿಗೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನೇ ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ, ಫ್ಲೇವರು ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಹಸಿ ಕರಿಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಹಸಿ ಕರಿಬೇವಿನ ಸೊಪ್ಪು ಹಾಕೋದ್ರಿಂದಲೂ ಅಷ್ಟೇ ಪಲ್ಯದ್ದು ಟೇಸ್ಟ್ ಬಂದು ತುಂಬಾ ಚೆನ್ನಾಗಿರುತ್ತೆ. ಇವಾಗ ಅದಕ್ಕೆ ಈರುಳ್ಳಿ ಕಟ್ ಮಾಡಿಟ್ಟಿರೋ ಅಂಥ ಈರುಳ್ಳಿನೂ ಕೂಡ ಸೇರಿಸ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದರೆ ಸಾಕು. ಈರುಳ್ಳಿ ಬೇಗ ಫ್ರೈ ಆಗಲಿ ಅಂತ ನಾನು ಅದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಉಪ್ಪು ಹಾಕೋದ್ರಿಂದ ಈರುಳ್ಳಿ ಬೇಗನೆ ಫ್ರೈ ಆಗುತ್ತೆ. ಇವಾಗ ನಾನು ಕಟ್ ಮಾಡಿಟ್ಟಿರೋ ಅಂಥ ಟೊಮೊಟೊನ ಹಾಕ್ತಾಯಿದ್ದೀನಿ. ಟೊಮೊಟೊ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಹಾಗಲಕಾಯಿ ಪಲ್ಯ ತುಂಬಾ ಚೆನ್ನಾಗಿ ಬರುತ್ತೆ. ಕೈ ಆಗುತ್ತಲ್ಲ ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಮಕ್ಕಳಿಗೆಲ್ಲ ತಿನ್ನೋದಕ್ಕೂ ಕೂಡ ಇಷ್ಟ ಆಗುತ್ತೆ. ಮಕ್ಕಳು ಇಲ್ಲ ಅಂದರೆ ಕೈ ಆಗೋದ್ರಿಂದ ಮಕ್ಕಳು ಅಷ್ಟೇ ತಿನ್ನೋದಿಲ್ಲ ಜಾಸ್ತಿ ಕೈ ಆದರೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಸ್ವಲ್ಪ ಟೊಮೊಟೊನೂ ಜಾಸ್ತಿ ಹಾಕ್ತೀನಿ ಮತ್ತು ಅದಕ್ಕೆ ಕಡಲೆಬೇಳೆ ಬರುತ್ತಲ್ಲ ಕಡಲೆಬೇಳೆನೂ ಅಷ್ಟೇ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ. ಈ ಎರಡನ್ನೂ ಕೂಡ ಹಾಕೋದ್ರಿಂದ ಕೈ ಆಗೋದು ಸ್ವಲ್ಪ ಕಡಿಮೆ ಆಗುತ್ತೆ. ಆವಾಗ ಮಕ್ಕಳು ಕೂಡ ಅಷ್ಟೇ ಇಷ್ಟಪಟ್ಟು ತಿಂತಾರೆ. ನನ್ನ ಮಗನೂ ಅಷ್ಟೇ. ನನ್ನ ಮಗನಿಗೆ ಇವಾಗ 3 ವರ್ಷದ ಮೇಲೆ 4 ತಿಂಗಳು. ಅವನು ಅಷ್ಟೇ ಹಾಗಲಕಾಯಿ ಪಲ್ಯನ ತುಂಬ ಚೆನ್ನಾಗಿ ತಿಂತಾನೆ. ಅದಕ್ಕೋಸ್ಕರ ನಾನು ಅವನಿಗೂ ಆಗುತ್ತೆ ಅಂತ ನಾನು ಇದೇ ರೀತಿಯೇ ಮಾಡೋದು. ಇವಾಗ ಅದಕ್ಕೆ ಸ್ವಲ್ಪ ಖಾರದ ಪುಡಿನ ಸೇರಿಸ್ತಾಯಿದ್ದೀನಿ. ಸ್ವಲ್ಪನೇ ಹಾಕ್ತೀನಿ ಖಾರದ ಪುಡಿನ. ಖಾರ ಆದರೂ ಅಷ್ಟೇ ಮಕ್ಕಳು ತಿನ್ನಲ್ಲ. ಇವಾಗ ಸ್ವಲ್ಪ ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ. ನಾನು ನನ್ನ ಮಗನಿಗೆ ಅಂತ ನಾನು ಸಪ್ರೇಟ್ ಅಡುಗೆ ಏನೂ ಮಾಡೋದಿಲ್ಲ. ತುಂಬ ಜನ ಮಕ್ಕಳಿಗೆ ಅಂತ ಬೇರೆ ಬೇರೆ ಅಡುಗೆ ಮಾಡ್ತಾರೆ. ದೊಡ್ಡವರಿಗೆ ಸಪ್ರೇಟು, ಚಿಕ್ಕ ಮಕ್ಕಳಿಗೆ ಸಪ್ರೇಟ್ ಅಂತ ಮಾಡ್ತಾರೆ. ಆದರೆ ನಾನು ಯಾವಾಗಲೂ ಅಷ್ಟೇ, ನಾವು ಏನು ತಿಂತೀವಿ ಅದನ್ನೇ ಮಕ್ಕಳಿಗೆ ಕೊಡಬೇಕು. ಅವ್ರಿಗೂ ಅಷ್ಟೇ ಅಗೆದು ತಿನ್ನೋ ಅಂಥ ಫುಡ್ಡನ್ನು ಕೊಡಬೇಕು. ಆವಾಗಲೇ ಅದು ಜೀರ್ಣಶಕ್ತಿ ಚೆನ್ನಾಗಾಗೋದು ಮಕ್ಕಳಿಗೆ. ಅದಕ್ಕೋಸ್ಕರ ನಾವು ಏನು ಊಟ ಅಡುಗೆ ಮಾಡ್ತೀನೋ ಅದನ್ನೇ ನಾನು ಅವನಿಗೆ ತಿನ್ನಿಸೋದು. ನಾನು ಸಪ್ರೇಟ್ ಏನೂ ಮಾಡಲ್ಲ. ಅಂದರೆ ಉಪ್ಪನ್ನ ಖಾರನ ಸ್ವಲ್ಪ ಕಡಿಮೆ ಹಾಕಿದರೆ ಆಯಿತು. ಇವಾಗ ನಾನು ಅದು ಚೆನ್ನಾಗಿ ಫ್ರೈ ಆಗಿತ್ತಲ್ಲ ಅದಕ್ಕೆ ಹಾಗಲಕಾಯಿನ ಸೇರಿಸಿ ಅದಕ್ಕೆ ಇವಾಗ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಕೂಡ ಹಾಕ್ತಾಯಿದ್ದೀನಿ. ಇಲ್ಲಿ ಕಾಯಿ ಹಾಕಬೇಕಿತ್ತು, ಕಾಯಿ ಇಲ್ಲ. ಇವಾಗ ಬೇಸಿಗೆ ಆಗಿರೋದ್ರಿಂದ ಕಾಯಿಲಿರೋದು ಎಳ್ನೀರೆಲ್ಲ ಸೀದು ಕೊಬ್ಬರಿ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ನಾನಿಲ್ಲಿ ಕಾಯಿನೇನು ಹಾಕಿಲ್ಲ. ಕಾಯಿ ಹಾಕಿದ್ರು ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಕಾಯಿನ ನಾನಿಲ್ಲ ಹಾಕ್ತಿಲ್ಲ. ಕಾಯೆಲ್ಲ ಬಂದು ಕೊಬ್ಬರಿ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರನೇ ಇವಾಗ ನಾನು ಚಪಾತಿ ಮಾಡೋಣ ಅಂತ ಎಲ್ಲನೂ ರೆಡಿ ಮಾಡ್ತಾಯಿದ್ದೀನಿ. ಚಪಾತಿ ಹಿಟ್ಟನ್ನು ಅಷ್ಟೇ ಬೆಳಗ್ಗೆ ಎದ್ದ ತಕ್ಷಣ 6 ಗಂಟೆಗೆ ಕಲಸಿ ಇಟ್ಟಿದ್ದೆ. ಚೆನ್ನಾಗಿ ನೆಂದರೆ ಚಪಾತಿನೂ ಅಷ್ಟೇ ಸಖತ್ತು ಸ್ಮೂತಾಗಿ ಬರುತ್ತೆ. ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಸ್ವಲ್ಪ ಹಾಡಾಗಿ ಬರ್ತವೆ. ನಾನು ಚಪಾತಿನ ಅಷ್ಟೇ ಮೊದಲೇ ಎಲ್ಲನೂ ಅರೆದು ಇಡ್ತೀನಿ. ಆಮೇಲೆ ನಾನು ಬೇಯಿಸೋದು. ನನಗೆ ಒಂದು ಬೇಯಿಸಿ ಒಂದು ಅರಿಯೋಕ್ಕೆ ಅಷ್ಟು ನನಗೆ ಕಂಫರ್ಟಬಲ್ ಅಂತ ಅನಿಸೋದಿಲ್ಲ. ನಾನು ಯಾವಾಗಲೂ ಇದೇ ಥರನೇ ಮಾಡೋದು. ಇಲ್ಲಾಂದ್ರೆ ನೋಡಿ ನನ್ನ ಮಗ ಅಲ್ಲಿ ಅರಿಯೋದಕ್ಕೆ ಅಂತ ಬಂದು ರೆಡಿಯಾಗಿ ಕಾಯ್ತಾ ಇದ್ದಾನೆ. ಅರಿಯೋದಕ್ಕೂ ಬಿಡಲ್ಲ, ಬೇಯಿಸೋದಕ್ಕೂ ಬಿಡಲ್ಲ. ನಾನು ಬೇಯಿಸಿ ಅರೆದು ಇಟ್ಟಿದ್ದಂಗೆ ಅವನು ನೋಡಿ ತಗೊಂಡು ಆಟ ಆಡೋದು ಅದರಲ್ಲೇ ಆ ಥರ ಮಾಡ್ತಿರ್ತಾನೆ. ನನಗೆ ಒಂದು ಬೇಯಿಸೋದು ಒಂದು ಅರಿಯೋದು ಆ ಥರ ಮಾಡೋ ಅಭ್ಯಾಸನೇ ಇಲ್ಲ. ನಾನು ಎಲ್ಲನೂ ಈ ಥರನೇ ಅರೆದು ಆಮೇಲೆ ನಾನು ಎಲ್ಲನೂ ಒಂದೇ ಸಲ ಬೇಯಿಸ್ತೀನಿ. ನನ್ನ ಮಗನ ನೋಡಿ ಅದರಲ್ಲೇ ಯಾವ ಥರ ಆಟ ಆಡ್ತಾ ಇದ್ದಾನಂತ. ಅವನಿಗೆ ಚಪಾತಿ ಮಾಡೋ ದಿವಸ ಅಂತೂ ತುಂಬ ಅಂದರೆ ತುಂಬಾ ಖುಷಿಯಾಗುತ್ತೆ. ಏಕೆಂದರೆ ಅವನು ಕೂಡ ಅರಿಬೋದಲ್ಲ, ಅದಕ್ಕೋಸ್ಕರನೇ. ಇವಾಗ ಚಪಾತಿ ಎಲ್ಲ ತೆಗೆದು ಆ ಕಡೆ ಇಡ್ತಾಯಿದ್ದೀನಿ. ನೋಡಿ ಅಲ್ಲೇ ತಗೊಂಡು ಹೋಗೋಕ್ಕೆ ರೆಡಿಯಾಗಿದ್ದಾನೆ. ನಾನು ಆ ಕಡೆ ನೋಡಿದರೆ ಅವನು ಈ ಕಡೆ ತಗೊಂಡು ಹೋಗ್ತಾ ಇರ್ತಾನೆ ಆಟ ಆಡೋದಕ್ಕೆ ಅಂತ.
ನೋಡಿ ಎಲ್ಲ ತೆಗೆದು ಇವಾಗ ಬೇಯಿಸ್ತಾ ಇದ್ದೀನಿ. ನನಗೆ ಇದೇ ಥರನೇ ಮಾಡಿ ಮೊದಲಿಂದ ಅಭ್ಯಾಸ. ಕೆಲವರು ಅಲ್ಲಿ ಅರಿತಾ ಇರ್ತಾರೆ, ಅಲ್ಲಿ ಬೇಯಿಸ್ತಾ ಇರ್ತಾರೆ. ನನಗೆ ಹಂಗೆ ಮಾಡೋಕ್ಕೆ ಆಗೋಲ್ಲ. ನನಗೆ ಒಂದೇ ಸಲ ಈ ಥರ ಅರ್ದಿಟ್ಟು ಆಮೇಲೆ ಬೇಯಿಸ್ಬೇಕು, ಇಲ್ಲಾಂದರೆ ಸೀದು ಹೋಗ್ತಾ ಇರ್ತವೆ. ಅಷ್ಟು ನಾನು ಯಾವಾಗಲೂ ಅಷ್ಟು ಮಾಡಿಲ್ವಲ್ಲ, ಹಂಗಾಗಿ ನನಗೆ ಇದೇ ಥರನೇ ಅಭ್ಯಾಸ ಆಗಿದೆ. ಚಪಾತಿನೂ ಅಷ್ಟೇ, ನೋಡ್ತಾ ಇರ್ಬೋದು ಎಷ್ಟು ಉಬ್ಬಿದಂಗೆ ಬರ್ತಾಯಿದೆ ಅಂತ. ತುಂಬಾ ಚೆನ್ನಾಗಿ ಬರ್ತಾಯಿದೆ, ಸ್ಮೂತಾಗಿ ಬಂದಿತ್ತು ಚಪಾತಿನೂ. ಚಪಾತಿಗಂತೂ ಹಾಗಲಕಾಯಿ ಪಲ್ಯನೂ ಚೆನ್ನಾಗಿರುತ್ತೆ, ಗೋರಿಕಾಯಿ ಪಲ್ಯನೂ ತುಂಬ ಚೆನ್ನಾಗಿರುತ್ತೆ, ಹಾಗೆ ತೊಂಡೆಕಾಯಿ ಪಲ್ಯ, ಎಲ್ಲ ಪಲ್ಯನೂ ಅಷ್ಟೇ. ಹಾಗಲಕಾಯಿ ಪಲ್ಯನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಚಪಾತಿಗಂತೂ ಎಲ್ಲ ಥರದ ಪಲ್ಯನೂ ತುಂಬಾ ಚೆನ್ನಾಗಿರುತ್ತೆ, ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಾನು ಗೋರಿಕಾಯಿ ಪಲ್ಯ, ತೊಂಡೆಕಾಯಿ ಪಲ್ಯ, ಹಾಗಲಕಾಯಿ ಪಲ್ಯ ಇದನ್ನು ಜಾಸ್ತಿ ಮಾಡ್ತಾಯಿರ್ತೀನಿ ಚಪಾತಿಗೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ ಪಲ್ಯ ಆಗಿದೆ. ಇದಕ್ಕೆ ಸ್ವಲ್ಪ ಕಾಯಿ ಹಾಕಿದರೆ ತುಂಬಾ ಚೆನ್ನಾಗಿರೋದು. ಕಾಯಿ ಇರಲಿಲ್ಲ, ಅದಕ್ಕೋಸ್ಕರನೇ ಇದೇ ಥರನೇ ಮಾಡಿದೆ. ನೋಡ್ತಾ ಇರ್ಬೋದು. ಇವಾಗ ಇದಕ್ಕೆ ತುಪ್ಪ ಹಾಕಿ ನನ್ನ ಮಗಂಗೆ ತಿನ್ನಿಸ್ದೆ. ಇದೆಲ್ಲ ಆಯಿತು. ಮತ್ತು ಸಂಜೆ ಬಂದು ನನ್ನ ಮಗನಿಗೆ ಸ್ವಲ್ಪ ಬ್ರೆಡ್ ಸ್ಯಾಂಡ್ವಿಚ್ಚ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಜಾಸ್ತಿ ಏನು ತರಕಾರಿ ಏನು ಬಳಸಲ್ಲ ಅವನಿಗೆ, ಹಂಗೆ ಪ್ಲೈನಾಗೆ ಮಾಡ್ತೀನಿ. ಸ್ವಲ್ಪ ತುಪ್ಪನ ಹಾಕಿ ಬ್ರೆಡ್ನ ಟೋಸ್ಟ್ ಥರ ಬಿಸಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಕ್ರಿಸ್ಪಿ ಆಗುತ್ತೆ ಅಂತ ತುಪ್ಪ ಹಾಕಿ ಸ್ವಲ್ಪ ಬಿಸಿ ಮಾಡ್ತಾಯಿದ್ದೀನಿ. ತರಕಾರಿ ಎಲ್ಲನೂ ಹಾಕಿದರೆ ಅವನಿಗೆ ಅಷ್ಟು ತಿನ್ನೋದಕ್ಕಾಗಲ್ಲ. ಅವ್ನು ತಿನ್ನೋದೇ 2 ಪೀಸು, ಅಷ್ಟರೊಳಗೆ ಅವನಿಗೆ ಹೊಟ್ಟೆ ತುಂಬಿಬಿಡುತ್ತೆ. ಅದಕ್ಕೋಸ್ಕರ ನಾನು ತರಕಾರಿ ಇಲ್ಲಿ ಏನು ಕೂಡ ಸೇರಿಸ್ತಿಲ್ಲ, ಹಂಗೆ ಪ್ಲೈನಾಗೇ ಮಾಡ್ತಾಯಿದ್ದೀನಿ ಸ್ಯಾಂಡ್ವಿಚ್ನ. ಇವಾಗ ಇದಕ್ಕೆ ಮಯೋನೈಸ್ನ ಹಾಕಿ ಈಗ ನನ್ನ ಮಗನಿಗೆ ಕೊಡೋಣ ಅಂತ ಕೊಡ್ತಾಯಿದ್ದೀನಿ. ಅವನಿಗೆ ತರಕಾರಿ ಏನೂ ಹಾಕ್ತಾಯಿಲ್ಲ, ಈ ಥರ ಪ್ಲೈನಾಗಿ ಮಾಡಿದರೆ ತುಂಬ ಇಷ್ಟಪಟ್ಟು ತಿಂತಾನೆ. ನಾನು ಬ್ರೆಡ್ನೂ ಅಷ್ಟೇನು ಜಾಸ್ತಿ ಕೊಡಲ್ಲ, ಯಾವಾಗಲಾರ ಒಂದು ಸಲ ಕೊಡ್ತೀನಿ ಅಷ್ಟೇ. ನಾನು ಹೇಳ್ಬೇಕು ಅಂದರೆ ಫಸ್ಟ್ ಟೈಮು ಬ್ರೆಡ್ ತಂದು ಈ ಥರ ಸ್ಯಾಂಡ್ವಿಚ್ ಮಾಡ್ತಿರೋದು. ಇವಾಗ ನಾನು ಒಂದು ತಿನ್ನೋಣ ಅಂತ ನನಗೂ ಒಂದು ಸ್ಯಾಂಡ್ವಿಚ್ನ ರೆಡಿ ಮಾಡ್ಕೊತಾಯಿದ್ದೀನಿ. ಸ್ವಲ್ಪ ವೆಜ್ ಮಯೋನೈಸ್ ಇತ್ತು ಮನೆಯಲ್ಲಿ, ಅದನ್ನು ಹಾಕಿ ರೆಡಿ ಮಾಡ್ತಾಯಿದ್ದೆ. ಬ್ರೆಡ್ಡು ಅಷ್ಟೇ, ಅದು ಮೈದಾದಲ್ಲಿ ಮಾಡೋದ್ರಿಂದ ಅದನ್ನು ಅಷ್ಟೇ ಜಾಸ್ತಿ ತಿನ್ನಬಾರ್ದು. ನಾನು ಅಷ್ಟೇ ಯಾವಾಗಲೂ ಏನು ತರೋದಕ್ಕೆ ಹೋಗಲ್ಲ, ಫಸ್ಟ್ ಟೈಮೇ ನಾನು ತಂದಿರೋದು. ಇವಾಗ ತುಂಬಾ ಚೆನ್ನಾಗಿತ್ತು. ನನ್ನ ಮಗನೂ ಅಷ್ಟೇ ಕ್ರಿಸ್ಪಿಯಾಗಿತ್ತಲ್ಲ, ತುಂಬಾ ಇಷ್ಟಪಟ್ಟು ತಿಂದ. ಇವಾಗ ಫ್ರೆಂಡ್ಸ್ ನನ್ನ ಹತ್ರ ಇರೋವಂಥ ಕೆಲವೊಂದು ಜ್ಯುವೆಲ್ರಿ ಡಿಸೈನ್ನ ತೋರಿಸೋಣ ಅಂತ ತೋರಿಸ್ತಾಯಿದ್ದೀನಿ. ಎಲ್ಲರೂ ಅವ್ರ ಕಷ್ಟ ಇದ್ದೇ ಇರುತ್ತೆ, ಹಾಗಾಗಿ ಎಲ್ಲರೂ ಮನೇಲೂ ಬ್ಯಾಂಕಿಗೆ ಇಟ್ಟಿರ್ತಾರೆ ಜ್ಯುವೆಲ್ರಿಯನ್ನು. ನಾವು ಅಷ್ಟೇ ಸ್ವಲ್ಪ ಕಷ್ಟ ಅಂತ ಬ್ಯಾಂಕಿಗೆ ಇಟ್ಟಿದ್ವಿ. ಇವಾಗ ಅದನ್ನ ರಿನ್ಯೂವಲ್ ಮಾಡಿಸೋದಕ್ಕೆ ಅಂತ ಬಿಡಿಸಿದ್ವಿ. ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾಯಿದ್ದೆ. ಇದು ಬಂದು ಬ್ರೇಸ್ಲೈಟು. ನಮ್ಮ ಮನೆಯವರು ನನಗೆ ಮದುವೆ ಆದ ಇದು ಫಸ್ಟ್ ವೆಡ್ಡಿಂಗ್ ಆ್ಯನಿವರ್ಸರಿಗೆ ನನಗೆ ಕೊಡಿಸಿದ್ರು. ಆವಾಗ ಗೋಲ್ಡ್ ರೇಟು ಕಡಿಮೆ ಇತ್ತು. ಇದು ಬಂದು 12 ಗ್ರಾಮ್ಸ್ ಇದೆ. ಆವಾಗಿನ ರೈಟಿಗೆ ಇದು ಬಂದು 39,000 ಆಗಿತ್ತು 12 ಗ್ರಾಮ್ಸಿಗೆ. ಇವಾಗ ಮಾಡಿಸ್ತೀನಿ ಅಂದರೆ 80,000ನೇ ಆಗುತ್ತೆ, ಅಷ್ಟು ರೈಟ್ ಇದೆ. ಆವಾಗಲೇ ಮಾಡಿಸಿದ್ದು ನಮ್ಮದು. ಆಗಲೇ ಮಾಡಿಸಿ 5 ವರ್ಷ ಆಯಿತು, 5 ವರ್ಷ ಆಯಿತು. ತುಂಬಾ ಚೆನ್ನಾಗಿತ್ತು ಡಿಸೈನ್, ಹೊಸ ಡಿಸೈನ್ ಅಂತ. ಇದು ಬಂದು 12 ಗ್ರಾಮ್ಸ್ ಇದೆ. ಇವಾಗೆಲ್ಲ ಗೋಲ್ಡ್ ರೇಟ್ ತುಂಬಾ ಜಾಸ್ತಿ ಇದೆ. ಡಿಸೈನು ಅಷ್ಟೇ ನಂಗೆ ತುಂಬಾ ಇಷ್ಟ ಆಯಿತು. ನಾವು ಯಾವಾಗಲೂ ಮಾಡಿಸೋ ಅಂಥ ಗೋಲ್ಡ್ ಶಾಪಲ್ಲೇ ಮಾಡಿಸಿದ್ದು. ನೋಡಿ ಇವಾಗ ಕೈಗೆ ಹಾಕಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಡಿಸೈನು, ತುಂಬಾ ಗಟ್ಟಿಗೆ ಬಂದಿದೆ. ಏಕೆಂದರೆ ಇದು 12 ಗ್ರಾಮ್ಸ್ ಇರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ. ಇದು ಬಂದು ನನ್ನ ಮಗಂದು ಕೊಳ್ಚೇನು, ಇದು ಅಷ್ಟೇ, ಇದು 12 ಗ್ರಾಮ್ಸ್ ಇದೆ. ಇದ್ರದ್ದು ಡಿಸೈನ್ ಬಂದು IPL ಡಿಸೈನ್ ಅಂತ ತುಂಬಾ ಚೆನ್ನಾಗಿದೆ ಡಿಸೈನ್ ಮಾತ್ರ. ಇದು ಪೆಂಡೆಂಟ್ ಅಷ್ಟೇ 1.5 ಗ್ರಾಮ್ಸ್ ಇದೆ ಪೆಂಡೆಂಟು. ಇದು ನಾನು ನನ್ನ ಮಗನಿಗೆ ಆಗಿರೋದ್ರಿಂದ ಗಣೇಶಂದು ಪೆಂಡೆಂಟ್ ಇರಲಿ ಅಂತ ಗಣೇಶನ ಪೆಂಡೆಂಟ್ನ ತೊಗೊಂಡೆ. ಇದು ಡಿಸೈನ್ ಅಷ್ಟೇ, ಹಾಕಿದ್ರಂತೂ ಸುಮಾರು ಒಂದು 30 ಗ್ರಾಮ್ಸ್ ಥರನೇ ಕಾಣುತ್ತೆ ನೋಡೋದಕ್ಕೆ. ಡಿಸೈನ್ ಚೆನ್ನಾಗಿದೆ. ಇದ್ರದ್ದು ಡಿಸೈನ್ ಹೆಸರು IPL ಅಂತ. ನಂಗೆ ತುಂಬಾ ಇಷ್ಟ ಆಯಿತು. ನನ್ನ ಮಗನಿಗೂ ಅಷ್ಟೇ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಇದೇ ಡಿಸೈನ್ ಇರಲಿ ಅಂತ ಈ ಡಿಸೈನ್ನೇ ಮಾಡಿಸ್ದೆ. ಚೆನ್ನಾಗಿದೆ ಡಿಸೈನ್ ಎಲ್ಲ. ಇದ್ರದ್ದು ವೆಯ್ಟ್ ಬಂದು 12 ಗ್ರಾಮ್ಸ್ ಇದೆ. ಇದು ಅಷ್ಟೇ, ಇದು ಸ್ವಲ್ಪ ಗೋಲ್ಡ್ ರೇಟು ಜಾಸ್ತಿ ಆದಾಗ ಮಾಡಿಸಿದ್ದು. ಇದನ್ನು ಮಾಡಿಸೋಕ್ಕೆ 12 ಗ್ರಾಮ್ಸಿಗೆ 60,000 ಆಯಿತು. ನೋಡಿ ಬ್ರೇಸ್ಲೈಟು ಮಾಡಿಸುವಾಗ ಅದೇ 12 ಗ್ರಾಮ್ಸು 38,000 ಆಗಿತ್ತು. ಇದನ್ನು ಮಾಡಿಸೋದ್ರೊಳಗೆ ಆಗಲೇ ರೈಟು ಜಾಸ್ತಿ ಆಯಿತು. ಇದು ಬಂದು 60,000 ಆಯಿತು. 60,000 ಆಯಿತು. ಎಷ್ಟು ಜಾಸ್ತಿ ಆಗ್ತಾಯಿದೆ ಗೋಲ್ಡ್ ರೇಟು ಅಂತ, ತುಂಬ ಅಂದರೆ ತುಂಬಾ ಜಾಸ್ತಿ ಆಗ್ತಾಯಿದೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಯಾರ್ಯಾರು ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಫ್ರೆಂಡ್ಸ್. ಇನ್ನೂ ಒಳ್ಳೊಳ್ಳೆ ಚೆನ್ನಾಗಿರೋಂಥ ಕಂಟೆಂಟ್ನ
ನಾನು ಶೇರ್ ಮಾಡ್ತಾ ಇರ್ತೀನಿ. ಡಿಸೈನ್ ಅಷ್ಟೇ ನನಗೆ ಇದು ತುಂಬಾ ಇಷ್ಟ ಆಯಿತು. ನನ್ನ ಮಗನಿಗೂ ಅಷ್ಟೇ ಚೆನ್ನಾಗಿ ಕಾಣುತ್ತೆ. ಮತ್ತು ಇದು ಬಂದು ಅಷ್ಟೇ ಬ್ಯಾಂಗಲ್ಲು. ಇದು ಬಂದು ನಂದು ಮದುವೆಯಲ್ಲಿ ನಮ್ಮಮ್ಮ ಮಾಡಿಸಿತ್ತು. ಇದನ್ನು ಮಾಡಿಸ್ದಾಗಲೂ ಅಷ್ಟೇ ಇದು ಎಷ್ಟು 22 ಗ್ರಾಮ್ಸ್ ಇದೆ. ಸಾರಿ 24 ಗ್ರಾಮ್ಸ್ ಇದೆ. ಇದು ಬಳೆ ಮಾಡಿಸುವಾಗ ರೇಟು ಆವಾಗ ಎಷ್ಟಿತ್ತು ಮರ್ತೋಗಿದೆ. ಇದು ಅಷ್ಟೇ ನನ್ನ ಮದುವೆಯಲ್ಲಿ ಮಾಡಿಸಿರೋ ಅಂಥ ಬ್ಯಾಂಗಲ್ಸು. ಇದು 24 ಗ್ರಾಮ್ಸ್ ಇದೆ. ಒಂದು ಬಳೆ 12 ಗ್ರಾಮ್ಸ್ ಇದೆ. ಡಿಸೈನು ಅಷ್ಟೇ ನಂಗೆ ತುಂಬಾ ಇಷ್ಟ ಆಯಿತು ಡಿಸೈನು. ಇದೆಲ್ಲನೂ ಬಂದು ನಾವು ಮಾಡಿಸ್ತೀವಲ್ಲ, ಆ ಗೋಲ್ಡ್ ಶಾಪು ಯಾವಾಗಲೂ ರೆಗ್ಯುಲರಾಗಿ ನಾವು ಅಲ್ಲೇ ಮಾಡಿಸೋದು. ಅವರು ಅಷ್ಟೇ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಡಿಸೈನ್ಸು ಏನು ಲೇಟೆಸ್ಟಾಗಿ ಬಂದಿರೋ ಅಂಥ ಡಿಸೈನ್ಸು ಏನಿದೆ ಅದನ್ನೇ ಅವರು ಮಾಡಿಕೊಡ್ತಾರೆ. ಈ ಡಿಸೈನ್ಸು ಅಷ್ಟೇ ಬ್ಯಾಂಗಲ್ಸು ನಂಗೆ ತುಂಬಾ ಇಷ್ಟ ಆಯಿತು. ಮತ್ತು ಇದೊಂದು ರಿಂಗು. ಇದು ರಿಂಗು ಡಿಸೈನ್ ನನಗೆ ಅಷ್ಟೇನು ಇಷ್ಟ ಆಗಲಿಲ್ಲ. ಇದು ಬಂದು 4 ಗ್ರಾಮ್ಸ್ ಇದೆ. ಇದು ಬಂದು ನಂದು ಎಂಗೇಜ್ಮೆಂಟ್ದು ರಿಂಗು. ಇದೇ ನಂಗೆ ಅಷ್ಟು ಇಷ್ಟ ಇಲ್ಲ. ಅವ್ರು ಯಾಕೋ ಚೆನ್ನಾಗಿ ಮಾಡಲಿಲ್ಲ ಇದೊಂದು ಡಿಸೈನ. ಇದೇನೋ ಹೊಸ್ದಾಗಿ ಬಂದಿರೋ ಡಿಸೈನು ಅಂತ ಮಾಡಿಕೊಟ್ರು. ಅಷ್ಟು ಏನು ಚೆನ್ನಾಗಿಲ್ಲ. ಓಕೆ ಪರವಾಗಿಲ್ಲ ಅಂತ ಫ್ರೆಂಡ್ಸ್. ಇದು ಬಂದು ನಮ್ಮೂರಲ್ಲಿ ರಾಮನವಮಿ ಹಬ್ಬದ್ದು ನಿನ್ನೆ ನಾನು ಒಂದು ವಿಡಿಯೋನ ಶೇರ್ ಮಾಡಿದ್ದೆ. ಅದರಲ್ಲಿ ನೋಡಿರ್ಬೋದು ದೇವ್ರದ್ದೆಲ್ಲ. ಅದು ಬಂದು ಹಬ್ಬದ ದಿನದ್ದು. ಇದು ನೆಕ್ಸ್ಟ್ ಡೇ ನಮ್ಮ ಊರಿನಲ್ಲಿ ರಾಮಾಯಣ ನಾಟಕನ ಮಾಡಿದರು. ನಮ್ಮೂರಲ್ಲಿ ರಾಮಂದು ದೇವಸ್ಥಾನ ಇದೆ. ರಾಮನವಮಿ ಹಬ್ಬ ಬಂದು ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ. ಅವತ್ತು ನಾಟಕನ ಮಾಡಿದರು. ಇದು ಬಂದು ಗುರುವಾರ ನೈಟು ನಾಟಕನ ಮಾಡಿದರು ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಊರಿಗೆ ಹೋಗೋಕ್ಕಾಗಲಿಲ್ಲ. ನಮ್ಮ ಅಕ್ಕನ ಮಗಳು ಶೇರ್ ಮಾಡಿದ್ಲು ವೀಡಿಯೋನ ನನಗೆ ನೋಡೋದಕ್ಕೆ ಅಂತ. ತುಂಬ ಚೆನ್ನಾಗಿ ಎಲ್ಲನೂ ಮಾಡಿದ್ದಾರೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ ಸಿಂಪಲ್ಲಾಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕೂಡ ತಿಳಿಸಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಫ್ರೆಂಡ್ಸ್. ಓಕೆ ಬಾಯ್ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.